ಹಲೋ ಹಲೋ ಪೌರ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯ ವಹಿಸತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯ ವಹಿಸತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಈ ಕೂಡಲೇ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು. ಪೌರ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯ ವಹಿಸತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ದುಡಿಯುವ ವರ್ಗದವರಿಗೆ ಅನ್ಯಾಯ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ದುಡಿಯುವ ವರ್ಗದವರಿಗೆ ಅನ್ಯಾಯ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರಿಗೆ ಯಾವುದೇ ಮೂಲ ಸೌಲಭ್ಯಗಳನ್ನು ಒದಗಿಸತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯ ವಹಿಸತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರ ಬಗ್ಗೆ ಬೇಜವಾಬ್ದಾರಿ ವಹಿಸತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಪೌರ ಕಾರ್ಮಿಕರ ಗೋಳು ಕೇಳದ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರ ಗೋಳು ಕೇಳದ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರಿಗೆ ರಕ್ಷಣೆ ಕೊಡದ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬೇಕೇ ಬೇಕು. ಪೌರಾಯುಕ್ತರು ಈ ಕೂಡಲೇ ಇಲ್ಲಿ ನಮ್ಮ ಚಡ್ಡಿ ಬಂದು ನಮ್ಮ ಗೋಳನ್ನು ಕೇಳಲೇಬೇಕು. ಏನೇ ಬರಲಿ, ಏನೇ ಬರಲಿ. ಮತ್ತೆ ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇವತ್ತೇನು ದುಡಿಯುವ ವರ್ಗ ಎಂದು ಅನಿಸಿಕೊಂಡಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರು ಸುಮಾರು ವರ್ಷಗಳಿಂದ ಊರನ್ನ ಸ್ವಚ್ಛತೆ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಪೌರ ಕಾರ್ಮಿಕರು ಹಾಗೂ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಇಲ್ಲದೆ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಮೂಲ ಸೌಲಭ್ಯಗಳನ್ನು ಒದಗಿಸಲಾರತಕ್ಕಂಥ ಅಧಿಕಾರಿಗಳ ವಿರುದ್ಧ ಇವತ್ತು ಸತತವಾಗಿ ಎರಡನೇ ದಿನವಾಗಿ ನಾವು ನಗರಸಭೆ ಗಂಗಾವತಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಹೆಣ್ಣು ಮಕ್ಕಳು ಸಹ ಭಾಗಿಯಾಗಿದ್ದು, ಇವತ್ತು ಪೌರ ಕಾರ್ಮಿಕರು ಸಹ ಭಾಗಿಯಾಗಿದ್ದು, ಈ ಎಲ್ಲವನ್ನ ಕಣ್ಣಾರೆ ಕಾಣತಕ್ಕಂಥ ಅಧಿಕಾರಿಗಳ ವರ್ಗಗಳಾಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಇವತ್ತು ಪೌರ ಕಾರ್ಮಿಕರ ಬಗ್ಗೆ ಬೇಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾ ಇವತ್ತು ಮುಂದ್ಗಡೆನೆ ಓಡಾಡ್ತಾ ಇದ್ದಾರೆ. ಇವರ ಸಮಸ್ಯೆಗಳು ಏನು ಅಂತ ಕೇಳುವಂತ ಮನವ ಕೂಡ ಅವರಿಗೆ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಇವತ್ತು ಯಾರೇ ಆಗಿರ್ಲಿ ಈ ದೇಶದಲ್ಲಿ ದುಡಿಯುವ ವರ್ಗದವರಿಗೆ ಫಸ್ಟ್ ಗೌರವ ಕೊಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಬೇಕು. ಯಾಕಪ್ಪ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳಾಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ದುಡಿಯುವ ವರ್ಗದಾಗಿರ್ಬೋದು, ಇವತ್ತು ದಿನಗೂಲಿ ಕಾರ್ಮಿಕರಾಗಿರ್ಬೋದು, ಅವರು ಒಬ್ಬ ಮನುಷ್ಯರಂತ ತಾವು ಕಾಣಲಿಲ್ಲ ಅಂತಂದ್ರೆ ನೀವೊಬ್ಬ ಅಧಿಕಾರಿ ವ್ಯಾಪ್ತಿಯಲ್ಲಿ ಜೀವನ ಮಾಡೋದು ವ್ಯರ್ಥ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಅವರು ಎರಡನೇ ದಿನಕ್ಕೆ ಇವತ್ತು ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಕೇಳೋದ್ರಲ್ಲಿ ಯಾವ ತಪ್ಪೇನಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಬಂದು ಏನಾಗಿದೆ ಏನಿಲ್ಲ ಅಂತ ವಿಚಾರಣೆ ಮಾಡತಕ್ಕಂಥ ಮನೋಭಾವ ಕೂಡ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಯಾರನ್ನ ಕೇಳಬೇಕು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲರೂ ರಕ್ಷಾ ಕವಚವನ್ನು ಹಾಕಿ ಇಟ್ಟುಕೊಂಡು ಇವತ್ತು ನಮ್ಮ ಪೌರ ಕಾರ್ಮಿಕರು ದುಡಿತಾ ಇದ್ದಾರೆ. ಅವರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ಯಾರ ಹತ್ರ ಕೇಳಬೇಕಾಗ್ತದೆ? ಇವತ್ತು ಸರ್ಕಾರ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳನ್ನ ಸಾಕಷ್ಟು ಒದಗಿಸಿಕೊಟ್ಟಿದೆ. ಇವತ್ತು ಸಾಕಷ್ಟು 20-30 ವರ್ಷಗಳಿಂದ ಇವತ್ತು ನಿಮ್ಮ ಇಲಾಖೆಯಲ್ಲೇ ಕೆಲಸ ಮಾಡತಕ್ಕಂಥ ಹೆಣ್ಮಕ್ಳು ಸಹ ಇದ್ದಾರೆ, ಗಂಡನನ್ನ ಕಳೆದುಕೊಂಡಂತರಿದ್ದಾರೆ, ಇವತ್ತು ಮಕ್ಕಳನ್ನು ಕಳೆದುಕೊಂಡಂತರಿದ್ದಾರೆ. ಬಹಳಷ್ಟು ಜನ ಇದ್ರ ಮೇಲೆ ಅವಲಂಬಿತವಾಗಿ ಕುಟುಂಬವನ್ನು ನಡೆಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಗೋಳ ಕೇಳಕ್ ಆಗಿಲ್ಲಪ್ಪ ಅಂತಂದ್ರೆ ನೀವು ಅಧಿಕಾರವನ್ನ ಯಾವ ರೀತಿಯಾಗಿ ಇವತ್ತು ಹಿಟ್ಲರ್ ಆಳ್ವಿಕೆ ಆಗಿದೆಯಾ ಅಂತ ಹೇಳಿ ನಾವು ಇವತ್ತು ಅನುಮಾನಕ ಆಸ್ಪಾದನೆ ಮಾಡಿಕೊಳ್ತಾ ಇದೆ. ಹಾಗಾಗಿ ಪೌರ ಕಾರ್ಮಿಕರ ವಿಪಕ್ಷಿ ಮೂರ್ತಿ ಸಾಹೇಬ್ರು ಇವತ್ತ ಈಗ ತತ್ಕ್ಷಣನೇ ನಮ್ಮ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಗೆ ಏನಾಗಿದೆ, ನಮ್ಮ ಮೂಲ ಸೌಲಭ್ಯಗಳು ಏನದು, ನಮ್ಮ ಬೇಡಿಕೆಗಳನ್ನು ಕೇಳ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಇನ್ನೊಂದು 2-3 ತಾಸಿನಲ್ಲಿ ಈ ರಸ್ತೆಯನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ನಮಗೆ ನ್ಯಾಯ ಸಿಗೋವರೆಗೆ ಈ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಿ ನಾವು ಪೌರ ಕಾರ್ಮಿಕ
ಕಾರ್ಮಿಕರ ಪರವಾಗಿ ನಮ್ಮ ಸಂಘಟನೆಯಿಂದ ನಾವು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೇವೆ. ದಯವಿಟ್ಟು ಇದು ಮುಂದೆ ಬೇರೆ ರೂಪ ತಾಳಬಾರ್ದಪ್ಪ ಅಂದ್ರೆ ದಯವಿಟ್ಟು ಈ ಕ್ಷಣನೇ ಬಂದು ಪೌರ ಕಾರ್ಮಿಕರು ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಪೌರ ಕಾರ್ಮಿಕರ ಪರವಾಗಿ ಮಾನ್ಯ ಅಧಿಕಾರಿಗಳಿಗೆ ಒತ್ತಾಯಪೂರ್ವಕವಾಗಿ ಒತ್ತಾಯಿಸ್ತಿದ್ದೇನೆ.